ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಎಲ್ಲರ ಟೂತ್ ಬ್ರಷ್ ಹಿಡಿದು ಬಾತ್ರೂಮ್ ಕ್ಲೀನ್ ಮಾಡಿದ್ರ ಅಶ್ವಿನಿ ಗೌಡ ಮೊದಲು ಅಥಾರಿಟಿ ಕೊಡಿ ಬಿಗ್ ಬಾಸ್ ಎನ್ನುತ್ತಿದ್ದಾರೆ ಜನರು. ಎಲ್ಲರ ಟೂತ್ ಬ್ರಷ್ಗಳನ್ನು ಅಶ್ವಿನಿ ಗೌಡ ಅವರು ಬಾತ್ರೂಮ್ ಕ್ಲೀನ್ ಮಾಡಿದ್ರ ಹೀಗೊಂದು ಅನುಮಾನ ಎಲ್ಲರಿಗೂ ಬಂದಿದೆ. ವಾಶ್ರೂಮ್ ಒಳಗೆ ಅಶ್ವಿನಿ ಗೌಡ ಟೂತ್ ಬ್ರಷ್ ತಗೊಂಡು ಹೋಗಿದ್ದು ಸ್ಪಷ್ಟ. ಅದರ ಅವಶ್ಯಕತೆ ಏನಿತ್ತು ಎಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ವಿವಾದಗಳು ಒಂದೆರಡಲ್ಲ. ಇಲ್ಲದ ಕತೆ ಕಟ್ಟಿ ರಕ್ಷಿತಾ ಮೇಲೆ ಮತ್ತು ಹಾರಾಡಿದ್ದ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ಕಳೆದ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಮಹಾಮಂಗಳಾರತಿ ಮಾಡಿದ್ದರು. ಇದೀಗ ಅಶ್ವಿನಿ ಗೌಡ ಮತ್ತೊಂದು ಅವಾಂತರ ಮಾಡಿಕೊಂಡಿದ್ದಾರೆ. ವಾರ ಕ್ಯಾಪ್ಟನ್ ಆದ ರಘು ಕಳಪೆ ಪಟ್ಟವನ್ನು ಅಶ್ವಿನಿ ಗೌಡಗೆ ನೀಡಿದ್ದಾರೆ. ಜೈಲಿಗೆ ಹೋದ ಅಶ್ವಿನಿ ಗೌಡ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ ಮತ್ತು ಜೈಲಿನ ಬಟ್ಟೆ ಧರಿಸಿದ ಕೂಡಲೇ ನಿಯಮಗಳನ್ನು ಮುರಿದು ಅಶ್ವಿನಿ ಗೌಡ ಅವರು ಆಪಲ್ ಹಾಗೂ ಸ್ವೀಟ್ ತಿಂದರು. ತರಕಾರಿಗಳನ್ನು ಕತ್ತರಿಸಲು ನಿರಾಕರಿಸಿದರು. ಸುಮ್ಮನೆ ಬಾತ್ರೂಮ್ನಲ್ಲಿ ಕಾಲಹರಣ ಮಾಡುತ್ತಿದ್ದರು. ಅಷ್ಟೇ ಅಲ್ಲ, ಬಾತ್ರೂಮ್ ಏರಿಯಾದಲ್ಲಿ ಎಲ್ಲರ ಟೂತ್ ಬ್ರಷ್ಗಳನ್ನು ಅಶ್ವಿನಿ ಗೌಡ ಅವರು ಸಂಗ್ರಹಿಸಿದರು. ಎಲ್ಲರ ಟೂತ್ ಬ್ರಷ್ಗಳನ್ನು ಕೈಯಲ್ಲಿ ಹಿಡಿದು ವಾಶ್ರೂಮ್ ಒಳಗೆ ಅಶ್ವಿನಿ ಗೌಡ ಅವರು ಹೋದರು. ಹಾಗಾದ್ರೆ ಟೂತ್ ಬ್ರಷ್ಗಳನ್ನು ವಾಶ್ರೂಮ್ಗೆ ಅಶ್ವಿನಿ ಗೌಡ ಏಕೆ ಒಯ್ದಿದ್ದಾರೆ ಮತ್ತು ಎಲ್ಲರ ಟೂತ್ ಬ್ರಷ್ಗಳನ್ನು ಉಪಯೋಗಿಸಿ ಅಶ್ವಿನಿ ಗೌಡ ಅವರು ಬಾತ್ರೂಮ್ ಕ್ಲೀನ್ ಮಾಡಿದ್ರ ಅಂತ ಅನುಮಾನ ಎಲ್ಲರಿಗೂ ಮೂಡಿದೆ. ರಘು ಕ್ಯಾಪ್ಟನ್ ಆದ್ಮೇಲೆ ಅಶ್ವಿನಿ ಗೌಡ ಮತ್ತು ಸೂರಜ್ನ ಬಾತ್ರೂಮ್ ತೊಳೆಯಲು ನೇಮಿಸಿದರು. ಇದು ಇಬ್ಬರಿಗೂ ಇಷ್ಟವಾಗಲಿಲ್ಲ. ನಾಳೆಯಿಂದ ನನಗೆ ಹುಷಾರಿರುವುದಿಲ್ಲ, ಬಾತ್ರೂಮ್ ಕ್ಲೀನ್ ಮಾಡಲ್ಲ ಅಂತ ಅಶ್ವಿನಿ ಗೌಡ ಪ್ಲಾನ್ ಮಾಡುತ್ತಿದ್ದರು. ಹೀಗಿರುವಾಗಲೇ ಅಶ್ವಿನಿ ಗೌಡಗೆ ಕಳಪೆ ಪಟ್ಟ ಬಿಟ್ಟು ಮತ್ತು ಸಿಟ್ಟಿನಲ್ಲಿ ಎಲ್ಲಾ ರೂಲ್ಗಳನ್ನು ಅಶ್ವಿನಿ ಗೌಡ ಬ್ರೇಕ್ ಮಾಡಿದ್ರು. ಅನಿವಾರ್ಯತೆ ಇಲ್ಲದಿದ್ದರೂ ಬಾತ್ರೂಮ್ಗೆ ಹೋಗಬೇಕು ಮತ್ತು ಅಂತ ಅಶ್ವಿನಿ ಗೌಡ ಕೂಗಾಡುತ್ತಿದ್ದರು. ಪರಿಣಾಮ ಅಶ್ವಿನಿ ಗೌಡಗೆ ಬಾತ್ರೂಮ್ ಬಳಸಲು ರಘು ಅವಕಾಶ ನೀಡಿದರು. ಈ ವೇಳೆ ಬಾತ್ರೂಮ್ ಏರಿಯಾದಲ್ಲಿ ಎಲ್ಲರ ಟೂತ್ ಬ್ರಷ್ಗಳನ್ನು ಕೈಯಲ್ಲಿ ಎತ್ತಿಕೊಂಡು ಅಶ್ವಿನಿ ಗೌಡ ಅವರು ಬಾತ್ರೂಮ್ನಿಂದ ಜಾಹ್ನವಿ ಹೊರಗೆ ಬಂದ ಕೂಡಲೇ ಕೈಯಲ್ಲಿ ಟೂತ್ ಬ್ರಷ್ಗಳನ್ನು ಹಿಡಿದುಕೊಂಡು ಅಶ್ವಿನಿ ಗೌಡ ಅವರು ಒಳಗೆ ಹೋದರು. ಎಲ್ಲರ ಟೂತ್ ಬ್ರಷ್ಗಳನ್ನು ತಮ್ಮಲ್ಲಿ ಮುಚ್ಚಿಟ್ಟುಕೊಳ್ಳಲು ಅಶ್ವಿನಿ ಗೌಡ ಬಾತ್ರೂಮ್ಗೆ ಹೋದ್ರ. ಸಿಟ್ಟಲ್ಲಿ ಎಲ್ಲರ ಟೂತ್ ಬ್ರಷ್ಗಳನ್ನು ಬಳಸಿ ಅಶ್ವಿನಿ ಗೌಡ ಬಾತ್ರೂಮ್ ತೊಳೆದ್ರ. ಬಾತ್ರೂಮ್ ಒಳಗೆ ಎಲ್ಲರ ಟೂತ್ ಬ್ರಷ್ಗಳನ್ನು ತಗೊಂಡು ಹೋದ ಉದ್ದೇಶವಾದರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ. ಜನ ಹೋಗಿದ್ದಾರೆ. ಕಳಪೆ ಪಟ್ಟ ಸಿಕ್ಕಿದ್ದಕ್ಕೆ ಅಶ್ವಿನಿ ಗೌಡ ಅವರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಇದಕ್ಕೆ ರಘು ಅವರು ಕ್ಯಾಪ್ಟನ್ ರಘು ಕೆಂಡಾಮಂಡಲವಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಕ್ಯಾಪ್ಟನ್ ಆಯ್ಕೆ ಆಗಿದೆ ಮತ್ತು ವೈಲ್ಡ್ ಕಾರ್ಡ್ ಸ್ಪರ್ಧಿ ರಘು ಅವರ ಮನೆ ಮೊದಲ ಕ್ಯಾಪ್ಟನ್ ಆಗಿದ್ದು ಕಳಪೆ ಯಾರು ಎಂದು ಅವರು ಆಯ್ಕೆ ಮಾಡುವ ಅಧಿಕಾರವನ್ನು ಅವರೇ ಪಡೆದುಕೊಂಡಿದ್ದರು. ಹಾಗಾಗಿ ಅವರು ನೇರವಾಗಿ ಅಶ್ವಿನಿ ಗೌಡ ಅವರನ್ನು ಕಳಪೆ ಪಟ್ಟಕ್ಕೆ ತಳ್ಳಿದ್ದಾರೆ ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಮೊದಲ ಬಾರಿಗೆ ಕ್ಯಾಪ್ಟನ್ ಆಯ್ಕೆ ಆಗಿದೆ. 4 ವಾರಗಳಿಂದ ಯಾರು ಬಳಸದಿದ್ದ ಕ್ಯಾಪ್ಟನ್ ರೂಮ್ ಈಗ ರಘು ಅವರಿಗೆ ಸಿಕ್ಕಿದೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಒಂದೇ ವಾರಕ್ಕೆ ರಘು ಕ್ಯಾಪ್ಟನ್ ಆಗಿರುವುದು ವಿಶೇಷ. ಆದರೆ ಇದೇ ವೇಳೆ ಅವರಿಗೆ ವಿಶೇಷ ಅಧಿಕಾರವೊಂದನ್ನು ಬಿಗ್ ಬಾಸ್ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಕಳಪೆ ಪಟ್ಟವನ್ನು ಅವರೇ ನಿರ್ಧರಿಸಿದ್ದಾರೆ. ಆ ರಘು ಅವರು ಸಿಕ್ಕ ಅಧಿಕಾರದ ಮೂಲಕ ಅಶ್ವಿನಿ ಗೌಡ ಅವರಿಗೆ ಕಳಪೆ ಪಟ್ಟವನ್ನು ನೀಡಿದ್ದಾರೆ. ಜೊತೆಗೆ ಯಾಕೆ ಕಳಪೆ ನೀಡಿದೆ ಎಂಬುದಕ್ಕೆ ಕಾರಣವನ್ನು ಸಹಿತ ನೀಡಿದ್ದಾರೆ. ನಾನು ಟಾಸ್ಕ್ನಲ್ಲಿ 100 ಅಲ್ಲ 200 ಕೊಟ್ಟಿದ್ದೀನಿ, ಬಿದ್ದಿದ್ದೀನಿ, ಒದ್ದಾಡಿದ್ದೇನೆ, ಎಲ್ಲ ಮಾಡಿದ್ದೇನೆ. ನನಗೆ ಒಂದು ಅವಕಾಶ ಸಿಕ್ಕಾಗ ಅದನ್ನು ನಾನು ತಗೊಂಡೆ. ಅದು ಗೇಮ್. ಆದರೆ ಆಚೆ ಬಂದ ಮೇಲೆ ನೀನು ಸ್ವಾರ್ಥಿ ಅಂತೆಲ್ಲ ಹೇಳಿದರು. ಅಸಲಿಗೆ ಅವರಿಗೆ ಅದನ್ನೆಲ್ಲ ಹೇಳೋಕೆ ಅವರಿಗೆ ಅಧಿಕಾರನೇ ಇರಲಿಲ್ಲ. ಅವತ್ತು ಅವರ ಜವಾಬ್ದಾರಿಗಳನ್ನೇ ಅವರೇ ನೋಡಿಕೊಂಡಿಲ್ಲ. ನನಗೆ ಬಂದು ಹೇಳ್ತಾರೆ. ಅದಕ್ಕೆ ನಾನು ಕಳಪೆ ಪಟ್ಟವನ್ನು ಅಶ್ವಿನಿ ಅವರಿಗೆ ಕೊಡ್ತಾ ಇದ್ದೇನೆ ಎಂದು ರಘು ಅವರು ಹೇಳಿದ್ದಾರೆ. ಮತ್ತು ಜೈಲಿಗೆ ಹೋಗಿ ಬಂದ್ರೆ ಅದೃಷ್ಟ ಎಂದು ಅಶ್ವಿನಿ ಅವರು ಹೇಳಿದರು. ತಮಗೆ ಕಳಪೆ ಪಟ್ಟ ಕೊಟ್ಟಿದ್ದಕ್ಕೆ ಸಿಟ್ಟಾದ ಅಶ್ವಿನಿ ಗೌಡ ಅವರು ಸರಿಯಾಗಿ ರೂಲ್ಸ್ ಫಾಲೋ ಮಾಡಿಲ್ಲ. ಕಳಪೆ ಆದವರು ಹಣ್ಣು ತಿನ್ನುವಂತಿಲ್ಲ. ಆದರೂ ಅಶ್ವಿನಿ ಸೇಬು ತಿನ್ನಲು ಆರಂಭಿಸಿದರು. ಇದನ್ನು ಗಮನಿಸಿದ ಕ್ಯಾಪ್ಟನ್ ರಘು, ಹೀಗೆಲ್ಲ ಮಾಡಬೇಡಿ, ಹಣ್ಣು ಕೊಡಿ, ಇದರಿಂದ ಇಡೀ ಮನೆಗೆ ಶಿಕ್ಷೆ ಆಗುತ್ತೆ. ನಿಮ್ಮ ವೈಯಕ್ತಿಕ ದ್ವೇಷವನ್ನು ಈ ತರ ತೀರಿಸಬೇಡಿ, ಇದೆಲ್ಲ ನನ್ನ ಹತ್ರ ವರ್ಕೌಟ್ ಆಗಲ್ಲ. ನಾವೆಲ್ಲ ಇದನ್ನೆಲ್ಲ ನೋಡಿದ ಜನರು ಉಗಿತಾರೆ ಎಂದು ರಘು ಅವರು ಹೇಳಿದರು. ಆದರೂ ಅಶ್ವಿನಿ ಗೌಡ ಅವರು ಸೇಬು ಕೊಡಲಿಲ್ಲ. ಇಲ್ಲಿ ಸೇಬನ್ನು ಕಸಿದುಕೊಳ್ಳಬೇಕಾಯಿತು. ತಮಗೆ ನೀಡಿದ್ದ ತರಕಾರಿಯನ್ನು ಕತ್ತರಿಸಲು ಜವಾಬ್ದಾರಿಯನ್ನು ಕೂಡ ಅಶ್ವಿನಿ ಗೌಡ ಅವರು ಸರಿಯಾಗಿ ನಿಭಾಯಿಸಲಿಲ್ಲ ಮತ್ತು ಮನೆಯ ಸದಸ್ಯರು ತರಕಾರಿ ಕಟ್ ಮಾಡುವಂತಿರಲಿಲ್ಲ. ಹಾಗಾಗಿ ಅಶ್ವಿನಿ ತರಕಾರಿ ಕಟ್ ಮಾಡಿದರೆ ಮಾತ್ರ ಅಡುಗೆ ಮಾಡಬೇಕಾದ ಅನಿವಾರ್ಯತೆ ಎದುರಾಯಿತು. ಎಲ್ಲರೂ ಹಸುವಿನಿಂದ ಇದ್ದರೂ ಅಶ್ವಿನಿ ಮಾತ್ರ ತರಕಾರಿ ಕಟ್ ಮಾಡಿದ ಕೂಡಲೇ ಇಲ್ಲ. ಹಾಗಾಗಿ ಅಡುಗೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಕೊನೆಗೂ ಪುಳಿಯೋಗರೆ ಮಾಡಿಕೊಂಡು ಸ್ವಲ್ಪವೇ ತಿನ್ನಬೇಕಾಯಿತು. ಮಾಡಿದೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.